ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಕ್ತ ಆರೋಗ್ಯ ಸೇವೆ ಸಿಗ್ತಿಲ್ಲ ಎಂಬ ಕೂಗು ಬಹಳ ವರ್ಷಗಳಿಂದ ಕೇಳಿ ಬರ್ತಲೇ ಇದೆ. ಸುಸಜ್ಜಿತ ಆಸ್ಪತ್ರೆ ಇಲ್ಲ, ಇರೋ ಆಸ್ಪತ್ರೆಯಲ್ಲಿ ವ್ಯವಸ್ಥೆಗಳೇ ಇರಲ್ಲ ಅಂತ ಇಲ್ಲಿನ ಜನ ಪದೇ ಪದೇ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಮಧ್ಯೆ ಕುಮಟಾದಲ್ಲಿ ತುರ್ತು ಚಿಕಿತ್ಸಾ ಘಟಕ ಹಾಗೂ ಟ್ರಾಮಾ ಕೇರ್ ಸೆಂಟರ್ ಉದ್ಘಾಟನೆಗೊಂಡಿದ್ದು ರೋಗಿಗಳು ದೂರದ ಊರಿಗೆ ಹೋಗುವುದು ತಪ್ಪಿದೆ. ಈ ಕುರಿತ ಒಂದು ವರದಿ ನೋಡ್ಕೊಂಬರೋಣ. ರೋಗಿಗಳ ಆರೈಕೆಗೆ ಸಿದ್ಧಗೊಂಡಿರೋ ಬೆಡ್ಗಳು, ಹೊಸ ಆರೋಗ್ಯ ಸಲಕರಣೆಗಳು, ನಮ್ಮೂರಿನ ಆಸ್ಪತ್ರೆ ಉನ್ನತೀಕರಣವಾಯಿತು ಎಂಬ ಖುಷಿಯಲ್ಲಿರುವ ಗ್ರಾಮಸ್ಥರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಆರೋಗ್ಯ ಸೇವೆ ಸಿಗ್ತಿಲ್ಲ ಅಂತ ಜಿಲ್ಲೆ ಜನರು ಪದೇ ಪದೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಯಾವುದೇ ಸರ್ಕಾರ ಬಂದರೂ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಆಸ್ಪತ್ರೆ ನಿರ್ಮಿಸಲ್ಲ, ಇರೋ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಯೇ ಇರಲ್ಲ ಅಂತ ಜನಪ್ರತಿನಿಧಿಗಳಿಗೆ ಹೇಳಿ ಶಾಪ ಹಾಕ್ತಾ ಇದ್ರು. ಈ ಮಧ್ಯೆ ತುಸು ಸಮಾಧಾನದ ಸುದ್ದಿ ಎಂಬಂತೆ ಕುಮಟಾದಲ್ಲಿ ನೂತನ ಟ್ರಾಮಾ ಕೇರ್ ಸೆಂಟರ್ ಹಾಗೂ ತುರ್ತು ಚಿಕಿತ್ಸಾ ಘಟಕ ಉದ್ಘಾಟನೆಗೊಂಡಿದೆ. ಕುಮಟಾದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ನೂತನವಾಗಿ ತುರ್ತು ಚಿಕಿತ್ಸಾ ಘಟಕ ಹಾಗೂ ಟ್ರಾಮಾ ಕೇರ್ ಸೆಂಟರ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಕಂಪನಿಯ CSR ನಿಧಿಯಡಿ ಸುಮಾರು 2,74,00,000 ರೂಪಾಯಿ ವೆಚ್ಚದಲ್ಲಿ ಟ್ರಾಮಾ ಕೇರ್ ಸೆಂಟರ್ ಹಾಗೂ ತುರ್ತು ಚಿಕಿತ್ಸಾ ಘಟಕವನ್ನು ನಿರ್ಮಿಸಲಾಗಿದ್ದು ಆರೋಗ್ಯ ಸಚಿವ UT ಖಾದರ್ ಉದ್ಘಾಟನೆ ಮಾಡಿದ್ದಾರೆ. ಈ ಟ್ರಾಮಾ ಕೇರ್ ಸೆಂಟರ್ ಈ ಪ್ರದೇಶ ನಮ್ಮ ಈಗಾಗಲೇ ಒಂದು ವಿಜಯಪುರ ಮತ್ತು ಆ ಕಡೆ 2 ಇದೆ. ಈ ಕಡೆಗಳಲ್ಲಿ ಕರಾವಳಿ ಪ್ರದೇಶದಲ್ಲಿ ಇದು ಮೊದಲ ಒಂದು ಟ್ರಾಮಾ ಸೆಂಟರ್ ಆಗಿದೆ. ಇದನ್ನೊಂದು ಮಾದರಿಯಾಗಿ ಮತ್ತು ಸರ್ವರಿಗೂ ಕೂಡ ಪ್ರಯೋಜನ ಆಗುವ ರೀತಿಯಲ್ಲಿ ಮಾಡಬೇಕೆಂಬ ಉದ್ದೇಶ ಕೂಡ ನಮ್ಮ ಆರೋಗ್ಯ ಇಲಾಖೆಗಿದೆ. ಇದನ್ನು ಮಾಡ್ತೇವೆ. ಕರಾವಳಿಯ ಪ್ರದೇಶದ ಮೊದಲ ಟ್ರಾಮಾ ಕೇರ್ ಸೆಂಟರ್ ಇದಾಗಿದ್ದು ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಸೇವೆ ಸಿಗುವ ಉದ್ದೇಶದಿಂದ ಟ್ರಾಮಾ ಕೇರ್ ಸೆಂಟರ್ ನಿರ್ಮಿಸಲಾಗಿದೆ. ನಾನೀಗ ಟ್ರಾಮಾ ಕೇರ್ ಸೆಂಟರ್ನ ಒಳಭಾಗದಲ್ಲಿದ್ದೇನೆ. ಗಮನಿಸಬಹುದು, ಕಳೆದ ಹಲವು ವರ್ಷಗಳ ವಿಶೇಷ ಪ್ರಯತ್ನ ಅಂದರೆ ಈ ಭಾಗದ ಶಾಸಕರಾಗಿರುವಂತಹ ದಿನಕರ್ ಶೆಟ್ಟಿ ಅವರ ವಿಶೇಷ ಪ್ರಯತ್ನದ ಮೇರೆಗೆ ಸುಮಾರು 2,74,00,000 ರೂಪಾಯಿ ಅಂದರೆ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ BEL ಕಂಪನಿಯ ಒಂದು CSR ನಿಧಿಯಡಿ ಈ ಒಂದು ಟ್ರಾಮಾ ಕೇರ್ ಸೆಂಟರನ್ನು ಕೂಡ ಇವತ್ತು ನಿರ್ಮಾಣ ಆಗಿದೆ. ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿವೆ ಮತ್ತು ಅಪಘಾತಗಳು ಕೂಡ ಹೆಚ್ಚಾಗ್ತಿದೆ. ಪ್ರವಾಸೋದ್ಯಮಕ್ಕೆ ಹೆಸರಾಗಿರುವಂತಹ ಈ ಕರಾವಳಿ ಭಾಗದಲ್ಲಿ ಆಗಾಗ ಅಪಘಾತಗಳು ನಡೆದು ಸಾವು ನೋವುಗಳು ಆಗ್ತಾಯಿದೆ. ಈ ಹಿನ್ನೆಲೆಯಲ್ಲಿ ಕುಮಟಾದಲ್ಲಿ ಈ ಒಂದು ಟ್ರಾಮಾ ಕೇರ್ ಸೆಂಟರನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಟ್ರಾಮಾ ಕೇರ್ ಸೆಂಟರ್ ಹಾಗೂ ತುರ್ತು ಚಿಕಿತ್ಸಾ ಘಟಕ ನಿರ್ಮಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ ಸ್ಥಳೀಯ ಶಾಸಕ ದಿನಕರ್ ಶೆಟ್ಟಿ, ಮುಂದಿನ ದಿನಗಳಲ್ಲಿ ಸರ್ಕಾರ ಹೆಚ್ಚಿನ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವ ಮೂಲಕ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಕೊಡಬೇಕು ಅಂತ ಮನವಿ ಮಾಡಿಕೊಂಡ್ರು. ಡಾಕ್ಟರ್ ಶಶಿಭೂಷಣ್ ಅವರು ಬಹಳ ಸಹಕಾರ ಮಾಡಿ ಇದನ್ನು ಮಂಜೂರಿ ಮಾಡಿಕೊಟ್ರು. ಮಂಜೂರಿ ಮಾಡಿದ ನಂತರ ಸಂಪೂರ್ಣವಾಗಿ ಕಟ್ಟಡ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಯಂತ್ರೋಪಕರಣಗಳನ್ನು ಅವರೇ ಕೊಟ್ಟು ಇದನ್ನು ನಿರ್ಮಾಣ ಮಾಡಿದರು. ಇವತ್ತು ಅದು ಕಾರ್ಯರೂಪಕ್ಕೆ ಉದ್ಘಾಟನೆಗೆ ಲೋಕಾರ್ಪಣೆ ಮಾಡಲಿಕ್ಕೆ ಅವಕಾಶ ಆಯಿತು. ವಿಶೇಷವಾಗಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನವರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಒಟ್ಟಾರೆ ಕುಮಟಾ ಜನರ ಬಹುದಿನದ ಕನಸೊಂದು ಈಡೇರಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸುವಂತೆ ಕುಮಟಾ ಜನರು ಒತ್ತಾಯಿಸಿದ್ದಾರೆ.